ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಈ ವಿಡಿಯೋದ ಎರಡನೆಯ ಭಾಗ ಆಗಿರುತ್ತೆ. ಪಾಸಿಂಗ್ ಯಾರ್ಯಾರಾಗಿಲ್ವೋ ಅಥವಾ ಫೇಲ್ ಆಗಿಬಿಟ್ಟಿದ್ರೋ ಅಥವಾ ಸ್ಕೋರ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಕ್ವಶನ್ ನಂಬರ್ 32 AB 2 ಆಯಿತು. ಈಗ ಕ್ವಶನ್ ನಂಬರ್ 33ಯನ್ನು ನಾವು ನೋಡ್ತಾ ಇದ್ದೇವೆ. ನನಗೆ ಗೊತ್ತು ಇದು ಭಾಳ ಈಸಿ ಅಂತ ಸ್ಕಿಪ್ ಮಾಡೇ ಮಾಡ್ತೀರಾ, ನೋ ಪ್ರಾಬ್ಲಮ್. ಈ ವಿಡಿಯೋ ಜೊತೆ 34 ಕ್ವಶನ್ ಕೂಡ ನಾನು ನಿಮಗೆ ಮಾಡಿ ಕೊಡ್ತೇನೆ ಸರ್. ಡ್ಯಾಫೋಡಿಲ್ಸ್ ದಿ ಟ್ರಂಪ್ಲೆಟ್ ನೋಡಿ ಶೇಪ್ಡ್ ಫ್ಲವರ್ಸ್ ಅಂತ ಇದೆ. ಡ್ಯಾಫೋಡಿಲ್ಸ್ ಬ್ಲೂಮ್ ಡ್ಯಾಶ್ ಅಂತ ಇರೋದು. ಹಾಗಿದ್ರೆ ಇದೆಲ್ಲ ಬರಲ್ಲ. ಬ್ಲೂಮ್ ಡ್ಯೂರಿಂಗ್ ದ ಸ್ಪ್ರಿಂಗ್ ಅಂತ, ದಿ ಸ್ಪ್ರಿಂಗ್ ಅಂತ ಬರಬೇಕು. ವಿದ್ಯಾರ್ಥಿಗಳಿಗೂ ಇದಕ್ಕೂ ಕೂಡ 0 ಅಂಕಗಳನ್ನು ನೀಡಲಾಗಿದೆ. ಯಾಕಂದರೆ ನೋಡಿ, ಇಲ್ಲಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಇನ್ ದ ಬಾಕ್ಸಸ್ ಗಿವನ್ ಬಿಲೋ. ಇದನ್ನು ತಾವುಗಳು ಚಿತ್ರವನ್ನು ಬಿಡಿಸಿ ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ನನ್ನ ಪೇಜ್ ವೇಸ್ಟ್ ಆದರೂ ಅಡ್ಡಿ ಇಲ್ಲ, ನಾನು ನಿಮಗೆ ಎಲ್ಲದೂ ಕೂಡ ತೋರಿಸಿ ಇವತ್ತು ಕೊಡ್ತೇನೆ, ಯಾವ ರೀತಿಯಾಗಿ ಎಕ್ಸಾಮ್ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರುತ್ತೆ ಅಂತ. ಈಗ ಏನು ಮೊದಲನೆಯ ಆನ್ಸರ್ ನನಗೆ ಸ್ಪ್ರಿಂಗ್ ಅಂತ ಬರಬೇಕು. ಹಾಗಿದ್ರೆ ಬಾಕ್ಸು ಸ್ಪ್ರಿಂಗ್ ಅಂತ ಈ ರೀತಿ ಹಾಕಿ ನಾನು ಬರೀಬೇಕಾಗತ್ತೆ. ನೋಡಿ 1 ಅಂತ ಹಾಕಬೇಕು. ಇಲ್ಲಿ ಕ್ಲಿಯರ್ ಎಲ್ಲರಿಗೂ ಕಾಣ್ತಾ ಇದೆ ಅಲ್ವಾ? ಇದು ಸ್ಪ್ರಿಂಗ್ ಅಂತ ಬರೀಬೇಕು. ಇಲ್ಲಿ ನೀವೇನು ಮಾಡ್ತಾಯಿದ್ದೀರಾ, 1 2 3 4 ಅಂತ ಹಾಕಿ ಎಳಿತಾ ಇದ್ದೀರಾ. ಹಾಗಿಲ್ಲ ಸರ್. ನೆಕ್ಸ್ಟು ಸಿಂಬಲೈಸ್ ಅಂತ ಇದೆ. ಸಿಂಬಲೈಸ್ ಅಂತ ಎಲ್ಲಿದೆ? ಇಲ್ಲಿದೆ. ಸಿಂಬಲೈಸ್ ಆದಮೇಲೆ 1 2 3 3 ಡ್ಯಾಶ್ ಇದೆ. ಸಿಂಬಲೈಸಸ್ ಏನು? ರೀಬರ್ತು, ನ್ಯೂ ಬಿಗಿನಿಂಗು, ಫ್ರೆಂಡ್ಶಿಪ್. ಈಗ ನ್ಯೂ ಬಿಗಿನಿಂಗ್ ಸ್ವಲ್ಪ ದೊಡ್ಡಕ್ಕಿದೆ ಬಾಕ್ಸು, ನೆನಪಿರಲಿ. ಈಗ ಏನು ಮಾಡಬೇಕು ತಾವುಗಳು, ಇದೇ ರೀತಿಯಾಗಿ ಆ್ಯರೋ ಮಾರ್ಕ್ ಹಾಕಿಬಿಟ್ಟು ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಬರೀಬೇಕು. ಸಿಂಬಲೈಸ್, ಹೌದಲ್ವಾ? ಈಗ ಒಂದು ದೊಡ್ಡಕ್ಕೊಂದು ಲೈನ್ ಹಾಕಿಬಿಟ್ಟು ಸರ್, ಪೆನ್ಸಿಲ್ ತಗೊಂಡು ಒಂದು ಈ ರೀತಿಯಾಗಿ ಬಾಕ್ಸ್ ಹಾಕಿ 2 ಅಂತ ಬರೀರಿ. ಇನ್ನೊಂದು ಈ ರೀತಿಯಾಗಿ ಹಾಕಿ, ಇದು 3ಗೆ ಸ್ವಲ್ಪ ದೊಡ್ಡಕ್ಕೆ ಬೇಕಲ್ವಾ, ಈ ರೀತಿಯಾಗಿ ಹಾಕಿ. ಹೌದಲ್ವಾ? ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗೂ 4th ಒಂದು ಸ್ವಲ್ಪ ಚಿಕ್ಕಕ್ಕಿದೆ, ಇಷ್ಟು ಸಾಕು. ಈಗ ನಿಮ್ಮ ಕೆಲಸ ಮುಂದೆ ಮಾಡುವಂಥದ್ದು ಇದು. ಫಸ್ಟ್ 1 2 3 4 ರೋಲ್ ನಂಬರನ್ನು ಬರ್ಕೊಂಬಿಡಬೇಕು. ಈಗ ರೀಬರ್ತು, ನ್ಯೂ ಬಿಗಿನಿಂಗ್, ಫ್ರೆಂಡ್ಶಿಪ್, ಹೌದಲ್ವಾ? ರೀಬರ್ತ್ ಅಂತ ಇಲ್ಲಿ ಬರೀರಿ. ನೋಡಿ, ರೀಬರ್ತು, ನ್ಯೂ ಬಿಗಿನಿಂಗ್, BGINNINGS, ಫ್ರೆಂಡ್ಶಿಪ್, FRIENDSHIP. ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. 4 ಡ್ಯಾಶು ನಾನು ತುಂಬಿದೆ, 4 ಬಾಕ್ಸು ಕೂಡ. ಹಾಗಿದ್ರೆ ನನಗೆ ಅಂಕಗಳು ಎಷ್ಟು ಬರುತ್ತೆ ಗೊತ್ತಾ? 4 ಮಾರ್ಕ್ಸ್ ಅಲ್ಲ, ನನಗೆ ಅಂಕಗಳು ಬರೋದು ಇಲ್ಲಿ 2. ಯಾಕಂದರೆ ಈಚ್ ಬಾಕ್ಸ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್ ಅವರೇ ಕೊಟ್ಟಿದ್ದಾರೆ. ಹಾಗಿದ್ರೆ ಎಲ್ಲದೂ ಕೂಡ ಈ ರೀತಿಯಾಗಿ ರೈಟ್ ಹಾಕಿಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಅಂದರೆ 2 ಅಂಕಗಳನ್ನು ಅವರು ಕ್ರೆಡಿಟ್ ಮಾಡ್ತಾರೆ. ಕ್ಲಿಯರ್? ಈಗ ನಾವು ಮೋಸ್ಟ್ ಡಿಫಿಕಲ್ಟ್ ಪಾಠ ಅಂದುಕೊಂಡಿರುವಂಥದ್ದು ಬಗ್ಗೆ ನಾವೀಗ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಡೋಣ ಪೇಜ್. ಬನ್ನಿ, ಕ್ಲಿಯರಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಈಗ ಇರೋದು 34 ಕ್ವಶನ್ ನಂಬರ್. ಈ 34 ಕ್ವಶನಲ್ಲಿ ಯಾರು ಗೆದ್ದರೋ ಅವರು 75 ಕಾಯಂ ಫಿಕ್ಸು. 34ನೇ ಕ್ವಶನ್ ಏನು ಹಾಗಿದ್ರೆ ನೋಡೋಣ. 34ನೆಯ ಕ್ವಶನು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ. ಭಾಳ ಈಸಿ ಸರ್. ನೋಡಿ, ಡೊನಾಲ್ಡರ ಹುಡುಗಿ ಅಂತ ಅಜ್ಜಿ, ಡಾನ್ ಗಾನ್ಸೆಲೋ ಹುಡುಗ. ಈ ಕಾನ್ಸೆಪ್ಟು ನಿಮಗೆ ಗೊತ್ತಾಗಬೇಕು ಫಸ್ಟ್. ಯಾಕಂದರೆ ಈಗ ಅಜ್ಜಿ ಮಾತಾಡಿದ್ದೆಲ್ಲ ಶಿ ಅಂತ ಬರೀಬೇಕು, ಅಜ್ಜ ಮಾತಾಡಿದ್ದೆಲ್ಲ ಹಿ ಅಂತ ಬರ್ಕೋಬೇಕಾಗತ್ತೆ. ಯಾರಿಗೆ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಡೊನಾಲ್ಡ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಇದೆ. ಇದನ್ನು ನಾನು ನಿಮಗೆ ಭಾಳ ಸಲ ಹೇಳಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನು ನೀವೇನು ಮಾಡಬೇಕು, ಮೊದಲಿಗೆ ನಿಮ್ಮ ಆನ್ಸರ್ ಪೇಪರಲ್ಲಿ ಹೊಸದಾಗಿ ಒಂದು ಪೇಜನ್ನು ಓಪನ್ ಮಾಡ್ಕೊಂಡು ಅಲ್ಲಿ ಮೊದಲು ಕ್ವಶನ್ ಬರ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಈಗ ನಾನು ನಿಮಗೆ ತೋರಿಸ್ತೇನೆ. ಇಮ್ಯಾಜಿನ್ ಯುವರ್ ಸೆಲ್ಫ್, ಈ ರೀತಿಯಾಗಿ ನೀವು ಕ್ವಶನ್ ಬರ್ಕೊಂಡಿದ್ರೆ ಎಕ್ಸಾಮಲ್ಲಿ, ವಿಲ್ ಯು ಗೋ ಟು ಯುವರ್ ಬೆಂಚ್, ಕಾಣ್ತದ ಎಲ್ಲದು? ಕಂಡ್ರೆ ಭಾಳ ಒಳ್ಳೆಯದಪ್ಪ. ಟುಮಾರೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಲೈಫೇ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದೆ ಕಣ್ರೋ. ಹಾಂ, ಈಗ ನೋಡಿ ನನ್ನ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಏನಿದೆ ಗೊತ್ತಾ, ಒಂದು ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕು ಆನ್ಸರಲ್ಲಿ ಕ್ವಶನ್ ಮಾರ್ಕು ಬರಲ್ಲ, ಕಾಣ್ತಾ ಇದೆ ಏನ್ರೋ? ಹಾಂ, ಈಗ ಇಲ್ಲಿ ಒಂದು ವರ್ಬು ವಿಲ್ ಅಂತ, ಇಲ್ಲಿ ಪ್ರೊನೌನು ಯು ಅಂತ. ಯು ಅಂದರೆ ಯಾರು ಗೊತ್ತಾ? ಡೊನಾಲ್ಡ ಅಲ್ಲ, ಅಜ್ಜಿ ಅಜ್ಜನಿಗೆ ಹೇಳ್ತಾಳೆ. ಹಾಗಾಗಿ ಈ ಯು ಇರೋದು ಹಿ ಅಂತ ಆಗತ್ತೆ. ಕ್ಲಿಯರ್? ನೋಡಿ, ಅಜ್ಜಿ ಹೇಳಿದ್ದು ವಿಲ್ ಯು, ತಮ್ಮ ನೀನು, ಅಜ್ಜ ನೀನು ಅಂದರೆ ಅವನು ಅಂದರೆ ಯಾರು? ಹಿ ಅಂತ. ಈ ವಿಲ್ ಇರೋದು ಏನಾಗುತ್ತೆ ಅಂದರೆ ವುಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನೀಟಾಗಿ ಕಲಿಸ್ತಾ ಇದ್ದೇನೆ. ಯುವರ್ ಬೆಂಚ್ ಅಂದರೆ ಅವನ ಅಂತ, ಅವನ ಅಂದರೆ ಹಿಸ್ ಅಂತ ಆಗುತ್ತೆ ಇಂಗ್ಲೀಷಲ್ಲಿ, 3rd ಪರ್ಸನ್. ಇದಿಷ್ಟು ನೀವು ಕಲಿಬೇಕು.
ಇದಿಷ್ಟು ಕಲೀಲಿಲ್ಲ ಅಂದರೆ ಏನು ನಾನು ಹೇಳ್ಕೊಟ್ರು ಏನೂ ಅರ್ಥ ಆಗಲ್ಲ. ನಂತರದಲ್ಲಿ ಟುಮಾರೋ ಅಂತ ಇದೆ ಅಲ್ವಾ, ಈ ಟುಮಾರೋ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಸರ್ಕಲ್ ಹಾಕಿದ್ದು ದಿ ನೆಕ್ಸ್ಟ್ ಡೇ ಅಂತ ಆಗುತ್ತೆ, ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಇದನ್ನು ನೀವೇನು ಮಾಡಬೇಕು, ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ ಮೇಲೆ ಈ ರೀತಿಯಾಗಿ ನೀವೇನಾದರೂ ಬರೆದ್ರೆ ನಿಮ್ಮನ್ನು ಡಿಬಾರ್ ಮಾಡ್ತಾರೆ. ಈಗ ನಾನು ಹೇಳ್ಕೊಟ್ಟೆ ಎಂದು ನೀವು ಇಲ್ಲಿ ಸರ್ಕಲ್ ಹಾಕ್ಕೊಂಡು ಬರೆದ್ರೆ ಡಿಬಾರ್ ಮಾಡ್ತಾರೆ ಎಕ್ಸಾಮಲ್ಲಿ. ಕ್ವಶನ್ ಪೇಪರ್ ಮೇಲೆ ಏನೂ ಬರೆಯುವ ಹಾಗೆ ಇಲ್ಲ. ಹಾಗಾಗಿ ನೀವು ಆನ್ಸರ್ ಪೇಪರೆಲ್ಲ ಏನು ಮಾಡಬೇಕು, ಸಂಪೂರ್ಣವಾಗಿ ಇದೆಷ್ಟು ಕ್ವಶನ್ ಇದೆ ಅಲ್ವಾ, ಇದಿಷ್ಟು 34 ಹೊಸ ಪೇಜಲ್ಲಿ ನೀಟಾಗಿ ಬರ್ಕೊಳ್ಳಿ. ಅದ್ರ ಕೆಳಗಡೆ ರಫ್ ವರ್ಕ್ ಮಾಡ್ಕೊಂಡಿರ್ತೀರ ಹೇಗೂ ಅಲ್ಲೇ, ಹೌದಲ್ವಾ, ಕೆಳಗಡೆ ನೀಟಾಗಿ ಆನ್ಸರ್ ಬರೆದ್ರೆ ಔಟ್ ಆಫ್ ಅಂಕಗಳನ್ನು ಕೊಡ್ತಾರೆ. ಹಾಗಿದ್ರೆ ಈ ಆನ್ಸರನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ಬಹಳ ಈಸಿ ಸರ್. ಇದನ್ನು ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ. ಹಾಗಾಗಿ ಆನ್ಸರ್ ಯಾವ ರೀತಿಯಾಗಿ ಬರಿಬೇಕು ಕಾಣ್ತಾ ಇದೆಯಾ ನೋಡಿ. ಡೋನಲಾರಾ, ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ. ಇದು ಕೇಳಿದ್ದಲ್ವಾ, ಕೇಳಿದ್ದಕ್ಕೆ ನಾವು ಆಸ್ಕ್ಡ್ ಅಂತ ಬರಿಬೇಕು. ಸ್ವಲ್ಪ ನೀಟಾಗಿ ಬರಿಬೇಕು. ಏನಾದರೂ ಗಂಟು ಹೋಗುತ್ತಾ ನೀಟಾಗಿ ಬರೆದ್ರೆ? ಒಳ್ಳೆ ಸಿಗ್ನೇಚರ್ ಮಾಡ್ತೀರಾ ರಿಸೆಪ್ಷನಿಸ್ಟೋ ಅಥವಾ ಡಾಕ್ಟರೋ ಅಥವಾ MDನೋ. ಬನ್ನಿ. ಡೋನಲಾರಾ ಆಸ್ಕ್ಡ್ ಯಾರಿಗೆ? ಡಾನ್ ಗಾನ್ಜಾಲೋ. ಅಲ್ಲೇ ಇರುತ್ತಪ್ಪ, ಕಾಪಿ ಮಾಡಿ ಬರೆಯೋದು. ಹೆಂಗೆ ಸರ್ ಗೊತ್ತಾಯಿತು ನಿಮಗೆ ಅಂತ ಹೇಳಿದರೆ ತೋರಿಸ್ಬಿಡ್ತೇನೆ ನೋಡಿ. ಡೋನಲಾರಾ ಅಜ್ಜನಿಗೆ ಕೇಳ್ತಾಳೆ, ತಮ್ಮ ಬರ್ತೀಯಾ ನಾಳೆ ನೀನು ಅಂತ. ಅದನ್ನೇ ಬರೆಯೋದು. ಡೋನಲಾರಾ ಆಸ್ಕ್ಡ್ ಡಾನ್ ಗಾನ್ಜಾಲೋ. ಕಾಣ್ತಾ ಇದೆ ನೋಡಿ. ಏನಂತ ನೋಡಿ, ಇವೆರಡೂ ಕೂಡ ಇಂಟರ್ಚೇಂಜ್ ಆಗಬೇಕು. ಇದು ಈ ಕಡೆ ಬರಬೇಕು, ಇದು ಈ ಕಡೆ ಹೋಗಬೇಕು. ಈಗ ಇಲ್ಲಿ ಈ ಜಾಗ ಇದೆಲ್ಲ ಬರಲ್ಲ ನಮ್ಮ ಆನ್ಸರಲ್ಲಿ. ಈ ಜಾಗದಲ್ಲಿ ನಾವು ಏನಂತ ಹಾಕಬೇಕು, ಇಫ್ ಅಂತ ಹಾಕಬೇಕು. IF, ಇಫ್ ನೆನ್ಪಿಟ್ಕೊಳ್ಳಿ. ಇಫ್ ಅಥವಾ ವೆದರ್ ಅಂತಲೂ ಬರಿಬೋದು. ಇಫ್ ಹೀ ನೋಡಿ, ವುಡ್ ಇದು ಇಂಟರ್ಚೇಂಜ್ ಆಗುತ್ತೆ ಅಂತ ಹೇಳಿದೆ ನಿಮಗೆ. ಇದು ಈ ಕಡೆ, ಇದು ಈ ಕಡೆ ಬರಬೇಕು ಅಂದರೆ ಇದು ಅಂದರೆ ಹೀ ಆಗುತ್ತೆ, ಇದು ವುಡ್ ಅಂತ ಆಗುತ್ತೆ. ಹೀ ವುಡ್ ಗೋ, ಆ ಗೋ ತೆಗೆದು ನೀವು ವೆಂಟ್ ಅಂತ ಬರಿತಿದ್ರೆ, ಹಾಗಾಗಿ 0 ಮಾರ್ಕ್ಸ್ ಬರ್ತಾಯಿದೆ. ಗೋ ನೋಡಿ, ಟು ಹಿಸ್ ಬೆಂಚ್ ದಿ ನೆಕ್ಸ್ಟ್ ಡೇ. ಇಷ್ಟೇ ಸರ್ ನಮ್ಮ ಆನ್ಸರು. ನಾನು ಏನು ಮಾಡಿದೆ ಹೇಳಿ, ಇಂಟರ್ಚೇಂಜ್ ಮಾಡಿದೆ ಇವೆರಡು ಪ್ಲೇಸನ್ನು. ಈ ಜಾಗದಲ್ಲಿ ಹಿಸ್ ಅಂತ ಬರೆದೆ, ಈ ಜಾಗದಲ್ಲಿ ದಿ ನೆಕ್ಸ್ಟ್ ಡೇ ಅಂತ ಬರೆದೆ ನೋಡಿ. ನಾನು ಚೇಂಜ್ ಮಾಡಿದ್ದು ಇಷ್ಟೋ ಕೊಂಡಿದ್ರಲ್ಲಿ ಅಂಡರ್ಲೈನ್ ಹಾಕಿದ್ದೀನಿ. ಈಗ ಇವ್ಯಾಲ್ಯುವೇಟ್ರ್ ಹಿಂಗೆ ರೈಟ್ ಅಂತ ಹಾಕ್ಬಿಟ್ಟು 5 ಮಾರ್ಕ್ಸ್ ಅಲ್ವಾ, ಪ್ರತಿಯೊಂದು ಲೈನಿಗೆ ಒಂದೊಂದು ಅಂಕಗಳನ್ನು ಕ್ರೆಡಿಟ್ ಮಾಡ್ತಾರೆ. ಇನ್ನೊಂದು ತೋರಿಸ್ತೀನಿ ಆಯಿತಾ. ಏನು ಮಾಡ್ತೀರಪ್ಪ, ಟೈಮ್ ಭಾಳ ಆಗ್ತಾಯಿದೆ ಎಲ್ಲೋ, ಇರಲಿ ಬಿಡಿ. ಇನ್ನೊಂದು ಕ್ವಶನ್ ಬರ್ಕೊತೀನಿ ಈಗ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಲ್ಲಿ, ಡಾನ್ ಗಾನ್ಜಾಲೋ ನೋಡಿ. ಡಾನ್ ಗಾನ್ಜಾಲೋ ಅವಾಗ ಹೇಳ್ತಾನೆ ಏನಂತ, ಐ ವಿಲ್ ಕಮ್ ಟು ಯುವರ್ ಬೆಂಚ್. ಈಗ ಆ ಕ್ವಶನ್ಗೂ ಈ ಕ್ವಶನ್ಗೂ ಭಾಳ ವ್ಯತ್ಯಾಸ. ಈ ಕ್ವಶನಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಭಾಳ ಈಸಿ, ಏನೂ ಇಲ್ಲ. ಫಸ್ಟು ಸರ್ಕಲ್ ಹಾಕೊಳ್ಳಿ. ಐ ಅಂದರೆ ಯಾರು ನೋಡಿ, ಡಾನ್ ಗಾನ್ಜಾಲೋ ಅವನೇ. ಹಾಗಿದ್ರೆ ಹೀ ಅಂತ ಆಗುತ್ತೆ. ವಿಲ್ ಇರೋದು ಈಗ ತಾನೇ ಹೇಳ್ಕೊಟ್ಟೆ, ಏನಾಗುತ್ತೆ ತಮ್ಮ, ವುಡ್ ಅಂತ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹೌದಲ್ವಾ. ಯುವರ್ ಅಂದರೆ ನೋಡಿ ಹರ್ ಅಂತ, ಅವಳ ಇಲ್ಲಿ ಅವಳ ಬೆಂಚು ಅಂತ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್, ವೆರಿ ಗುಡ್. ಇದನ್ನು ನೀವು ತಬ್ಬರಿತಾ ಇದ್ದೀರಾ ಎಕ್ಸಾಮಲ್ಲಿ ಇದು. ಹಾಗಾಗಿ ಇದು ಭಾಳ ಈಸಿ, ಏನು ಚೇಂಜೇ ಮಾಡೋಂಗಿಲ್ಲ. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಡಾನ್ ಗಾನ್ಜಾಲೋ ಇದು ಹೇಳಿದ್ದಲ್ವ, ಡಾನ್ ಗಾನ್ಜಾಲೋ ಸೆಡ್ ಅಂತ ಬರಿಬೋದು ಅಥವಾ ಟೋಲ್ಡ್ ಅಂತ ಬರಿಬೋದು. ಸೆಡ್ ಯಾರಿಗೆ, ಡೋನಲಾರಾ. ಲಾರಾ ಸೇಮ್ ಹೆಂಗಿದೆ ಹಾಗೆ ಬರೀರಿ. ಹಿ ವುಡ್ ದಟ್ ಅಂತ ಬರೀಬೇಕು, THAT ನೋಡಿ. ನಾನೇ ಮರಿತಾ ಇದ್ದೆ ನಿಮ್ಗೆ ಹೇಳ್ಕೊಡ್ತಾ. ಅಲ್ಲೇನು ಮಾಡಿದ್ವಿ, ಇಫ್ ಅಂತ ಬರೆದ್ವಿ, ಇಷ್ಟೇ ಡಿಫ್ರೆನ್ಸು. ಯಾಕೆ ಅಲ್ಲಿ ಇಫ್ ಅಂತ ಬರೆದಿದ್ವಿ, ಅಲ್ಲಿ ಕ್ವಶನ್ ಮಾರ್ಕ್ ಇತ್ತು, ಹಾಗಾಗಿ ಇಫ್ ಅಂತ ಹಾಕಿದ್ವಿ. ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಸ್ಟೇಟ್ಮೆಂಟ್ ಅಂತ ಕರಿತೀವಿ ಇದನ್ನು. ಇದು ಎಸ್ ಆರ್ ನೋ ಕ್ವಶನು. ಇದು ಸ್ಟೇಟ್ಮೆಂಟ್ಗಳಿಗೆ ದಟ್ ಅಂತ ಯೂಸ್ ಮಾಡಬೇಕು, ದಟ್ ನೆನಪಿರಲಿ ಆಯಿತಾ. ಈಗ ಕಾಪಿ ಮಾಡಿ ಬರೆಯೋದ್ರಿ, ಏನಿಲ್ಲ. ದಟ್ ಹೀ ವುಡ್ ಹೇಳಿ ನೋಡೋಣ. ಹೀ ವುಡ್ ಕಮ್ ಟು ಹರ್ ಬೆಂಚ್. ಇಷ್ಟೇ ಸರ್. ಇಷ್ಟು ಬರೆದ್ರೆ ಇದಕ್ಕೆ ನಿಮಗೆ ಏನು ಮಾಡಿದ್ರಿ, ಐ ಇರೋದನ್ನು ಹೀ ಅಂತ ಮಾಡಿದ್ರಿ, ವಿಲ್ ಇರೋದನ್ನು ವುಡ್ ಮಾಡಿದ್ವಿ. ಇಲ್ಲೇನು ಮಾಡಿದ್ವಿ ನಾವು, ಇಂಟರ್ಚೇಂಜ್ ಮಾಡಿದ್ವಿ. ಏಕೆಂದರೆ ಬಿಕಾಸ್ ಕ್ವಶನ್ ಮಾರ್ಕ್, ಬಿಕಾಸ್ ಎಸ್ ಆರ್ ನೋ ಕ್ವಶನ್ ಟು ಚೇಂಜ್ ಇಂಟು ಸ್ಟೇಟ್ಮೆಂಟ್. ಇದು ಎಸ್ ಆರ್ ನೋ ಕ್ವಶನನ್ನು ಟು ಇಂಟ್ರಾಗೇಟಿವ್ ಸೆಂಟೆನ್ಸ್
ನ ಸ್ಟೇಟ್ಮೆಂಟ್ಗೆ ಚೇಂಜ್ ಮಾಡಿದ್ವಿ. ಹಿಯರ್ ಸ್ಟೇಟ್ಮೆಂಟ್ ಈಸ್ ಗಿವನ್, ಸೊ ಆ್ಯಸ್ ಇಟ್ ಈಸ್ ವಿ ಶುಡ್ ರೈಟ್. ಇಲ್ಲೇನು ಮಾಡಿದ್ವಿ, ಪ್ರೊನೌನ್ಸನ್ನು ಚೇಂಜ್ ಮಾಡಿದ್ವಿ. ಇಲ್ಲೇನು ಮಾಡಿದ್ವಿ, ಇದು ವರ್ಬನ್ನು ಚೇಂಜ್ ಮಾಡಿದ್ವಿ, ಮಾಡಲ್ ವರ್ಬ್ ಅಂತ ಕರಿತೀವಿ. ಇದು ಪ್ರೊನೌನ್, ಇದು ಚೇಂಜ್ ಮಾಡಿದ್ವಿ. ಇಷ್ಟೇ ಸರ್, ಮತ್ತೇನೂ ಇಲ್ಲ. ಇದಕ್ಕೂ ಈಗ ರೈಟ್ ಹಾಕಿಬಿಟ್ಟು ನಿಮಗೆ ಟೀಚರ್ ಮಾಡಿಸ್ಕೊಡ್ತಾರೆ. ಧನ್ಯವಾದಗಳು. ಹೆಚ್ಚಿನ ಸಮಯ ನಾನು ಕಿಲ್ ಮಾಡ್ತಾಯಿದ್ದೀನೇನೋ ಅಂತ ಅನಿಸುತ್ತೆ. ಆಯಿತಾ ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ನಿಮಿಷ ಮಾಡಿಬಿಡ್ತೀನಿ ಕಣ್ರೋ, ಬೇಜಾರಾಗಬೇಡಿ. ಈಗ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಇದೆ ಇದರಲ್ಲಿ. ಯಾವುದು ಅಂತ ಹೇಳಿದರೆ ನೋಡಿ, ಇದು ಕ್ವಶನಲ್ಲಿತ್ತು. ಏನು, ಡೋನಾಲಾರ ಕೇಳ್ತಾಳೆ. ಇದು ರೇರ್ ಕ್ವಶನ್ ಬರೋದು ಹಿಂಗೆ, ಡೂ ಬ್ರಿಂಗ್ ಸಮ್ ಥಿಂಗ್ ಫಾರ್ ಪಿಜನ್ಸ್ ಅಂತ ಇದೆ. ಬೇಜಾರಾಗ್ಬಿಟ್ರಪ್ಪ ನೋಡಿ. ಇದು ಭಾಳ ಜನ ಏನೇನೋ ಬರೆದು ಬರ್ತಾಯಿದ್ದೀರಾ. ಏನೂ ಇಲ್ಲ ಕಣ್ರು, ಭಾಳ ಈಸಿ, ಭಾಳ ಈಸಿ, ಭಾಳ ಈಸಿ. ಇಲ್ಲಿ ಏನು ಚೇಂಜ್ ಮಾಡೋಂಗಿಲ್ಲ, ಏನೂ ಅಂಡರ್ಲೈನ್ ಆಗಿಲ್ಲ, ಏನೂ ಇಲ್ಲ ಸರ್. ನನ್ನ ಮಾತನ್ನು ಕೇಳಿ, ಏನೇನೂ ಇಲ್ಲ. ಆಯಿತಾ ನೋಡಿ, ಡೈರೆಕ್ಟಾಗಿ ಬರೆಯುವಂಥದ್ದು ಏನು ಅಂತ ಹೇಳಿದರೆ ನೋಡಿ, ಡೋನಾಲಾರ ರಿಕ್ವೆಸ್ಟೆಡ್, ಇವಳು ರಿಕ್ವೆಸ್ಟ್ ಮಾಡಿದ್ದು ಟೆಡ್. ರಿಕ್ವೆಸ್ಟಿಂಗು, ರಿಕ್ವೆಸ್ಟು ಎಲ್ಲ ತಪ್ಪು. ರಿಕ್ವೆಸ್ಟೆಡ್ ಯಾರಿಗೆ, ಅಜ್ಜನಿಗೆ. ಡಾನ್ ಗಾಂಜಾಲೋ ಇಲ್ಲೇನು ಇಲ್ಲ ಕಣ್ರೋ. ಈ ಟೂ ಜಾಗದ ದ್ಯಾಟ್ ನೋಡಿ, ಈ ಡೂ ಜಾಗದಲ್ಲಿ ಟು ಅಂತ ಬರೆಯೋದು. ದ್ಯಾಟ್ ಟು ಬ್ರಿಂಗ್ ನೋಡಿ, ಟು ಬ್ರಿಂಗ್ ಸಮ್ ಥಿಂಗ್ ಫಾರ್ ಪಿಜನ್ಸ್. ಏನು ಚೇಂಜ್ ಮಾಡಿಲ್ಲ ಕಣ್ರೋ, ಡೂ ಜಾಗದಲ್ಲಿ ಟೂ ಅಂತ ಹಾಕಿದೆ. ಏನು ಮಾಡಿಲ್ಲಪ್ಪ. ದಿಸ್ ಈಸ್ ನಾಟ್ ಎ ಮ್ಯಾಜಿಕ್ ಮ್ಯಾನ್. ಇದು ಸ್ವಲ್ಪ ಕಲಿಯೋದು ಅಷ್ಟೇ. ಆಯಿತಾ, ಸ್ವಲ್ಪ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡೋದು ಕಲಿಬೇಕು. ಫಾರ್ ಎಕ್ಸಾಂಪಲ್, ಅದೇ ಸರ್ ಪ್ರಾಬ್ಲಮ್. ಅಯ್ಯೋ ದೇವ್ರೆ, ನಿಮ್ಮ ಮನೆಗೆ ನಿಮ್ಮ ಅಪ್ಪಾಜಿ ತರಕಾರಿ ತಂದರೆ ತರಕಾರಿ ಅಂತ ಗೊತ್ತಾಗುತ್ತೆ, ಫ್ರೂಟ್ಸ್ ತಂದರೆ ಫ್ರೂಟ್ಸ್ ಅಂತ ಹೇಳ್ತೀರಾ, ಮಟನ್ ಹಿಡ್ಕೊಂಬಂದರೆ ಇದು ಮಟನ್ ನಾನ್ ವೆಜ್ಜು ಅಂತ ಹೇಳ್ತೀರಾ, ಹೌದಲ್ವ? ಹಾಗೆ ಈ ಸೆಂಟೆನ್ಸ್ ನೋಡಿದಾಗ ನಿಮಗೆ ಗೊತ್ತಾಗಬೇಕು, ಸರ್ ದಿಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯಗಳು. ಯಾಕಂದರೆ ಪ್ರಶ್ನೆ ಇದೆ ಸರ್, ಇದು ಸ್ಟೇಟ್ಮೆಂಟು. ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಐ ವಿಲ್ ರೈಟ್ ಎಕ್ಸಾಮ್ ಅಂದರೆ ಸ್ಟೇಟ್ಮೆಂಟ್. ವಿಲ್ ಯು ರೈಟ್ ಎಕ್ಸಾಮ್ ಅಂತ ಕೇಳಿದರೆ ಅದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಅರ್ಥ ಆಗುತ್ತಾ? ಇದು ಇಂಪೇರೇಟಿವ್ ಸೆಂಟೆನ್ಸ್. ನೋಡಿ, ಡೂ ಬ್ರಿಂಗ್ ಸಮಥಿಂಗ್ ಫಾರ್ ಪಿಜನ್ಸ್ ಅಂತ ಇದೆ. ಡೋನಾಲಾರ ರಿಕ್ವೆಸ್ಟೆಡ್ ಡಾನ್ ಗಾನ್ಸಲೋ ದಟ್ ಟು ಬ್ರಿಂಗ್ ಸಮಥಿಂಗ್ ಫಾರ್ ಪಿಜನ್ಸ್. ಏನು ಮಾಡಲಿಲ್ಲ ನಾವು, ಡೂ ಜಾಗದಲ್ಲಿ ಟೂ ಅಂತ ಹಾಕಿದ್ವಿ. ಎಲ್ಲ ಕಡೆಯೂ ಡೂ ಜಾಗದಲ್ಲಿ ಟೂ ಹಾಕೋದು ಇರಲ್ಲ ಕಣ್ರಪ್ಪ. ಇಂಥ ಸೆಂಟೆನ್ಸ್ ಬಂದಾಗ ನೆನ್ಪಿಟ್ಕೋಬೇಕು. ಅದಕ್ಕೆ ಹೇಳಿದ್ದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಧನ್ಯವಾದಗಳು. ಡೈಲಿ ಐ ವಿಲ್ ಟ್ರೈ ಟು ಅಪ್ಲೋಡ್ ಗ್ರಾಮರ್ ವಿಡಿಯೋಸ್. ನೀವು ಅಪ್ಡೇಟ್ ಆಗಬೇಕು ಹಾಗಾಗಿ.